टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದೀರಿ ಅನ್ನೋ ಒಂದು ದೊಡ್ಡದಾದಂಥ ಸಂದೇಶವನ್ನು ಇಡೀ ದೇಶದ ಜನತೆಗೆ ಕೊಟ್ಟಿರುವಂಥದ್ದು. ಇಡೀ ದೇಶದ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ. ಈ ಒಂದು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಈ ಜಾತಿ ಗಣತಿ ಏನಿದೆ ಅದು ಹಿಂದೆ ಬ್ರಿಟಿಷರಿದ್ದಾಗ ಆಗಿದ್ದು. 1938 ಏನೋ ಇರ್ಬೋದು, 37-38 ಇಸ್ವಿ ಇರೋದು. 1931 ಇಸ್ವಿಯಲ್ಲಿ ಬ್ರಿಟಿಷರು ಈ ಜಾತಿ ಗಣತಿಯನ್ನು ಮಾಡಿದರು. ಅದಾದಮೇಲೆ ನೆಹರು ಅವರು 3 ಬಾರಿ ಪ್ರಧಾನಮಂತ್ರಿ ಆದರು. ಇಂದಿರಾ ಗಾಂಧಿಯವರು ಒಂದು 3 ಬಾರಿ, ಗೊತ್ತಿಲ್ಲ, 3 ಬಾರಿ ಪ್ರಧಾನಿ ಆಗಿರಬೇಕು. ಅದಾದಮೇಲೆ ಅವರ ವಂಶದ ಕುಡಿ ರಾಜೀವ್ ಗಾಂಧಿ ಪ್ರಧಾನಿ. ಅದಾದಮೇಲೆ ಸೋನಿಯಾ ಗಾಂಧಿ ಅಡ್ವೈಸಲ್ಲಿ, ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲಲ್ಲಿ 10 ವರ್ಷ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ. ಇಷ್ಟಾದರೂ ಕಾಂಗ್ರೆಸ್ ಅವರು ಒಂದು ಜ್ಞಾನ ಬರಲಿಲ್ಲ. ಈ ಒಂದು ಜಾತಿ ಸಮೀಕ್ಷೆ ಮಾಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು, ಆ ತುಳಿತಕ್ಕೆ ಒಳಗಾದವ್ರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಬೇಕಂತ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಇಲ್ಲದೇ ಇರೋವಂಥ ಕಾಂಗ್ರೆಸ್ ಇವತ್ತು ನೋಡಿದ್ರೆ ವಿಶೇಷ ಪತ್ರಿಕಾ ಸಂದರ್ಶನ ಕರೆದಿದ್ದಾರೆ ರಾಹುಲ್ ಗಾಂಧಿಯವರು. ಈಗ 1:15ಗೆ ಸಿದ್ದರಾಮಯ್ಯನವರು ಒಂದು ಪತ್ರಿಕಾ ಸಂದರ್ಶನ. ಅಣ್ಣ ಸಿದ್ದರಾಮಣ್ಣ, ಅಣ್ಣ ರಾಹುಲ್ ಗಾಂಧಿ ಅಣ್ಣ, ಇಷ್ಟು ವರ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಇಷ್ಟು ವರ್ಷ ಏನು ಕಡಲೆಕಾಯಿ ತಿಂತಾಯಿದ್ರಾ? ಈ ಸಮೀಕ್ಷೆ ಮಾಡಬೇಕು ಅಂತ ಅನಿಸ್ಲೇ ಇಲ್ವಾ ನಿಮಗೆ? 2010ರಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿದ್ದಾಗ ಆಗ ಈ ಜಾತಿ ಸಮೀಕ್ಷೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇದೇ ಮನಮೋಹನ್ ಸಿಂಗು ತಿರಸ್ಕಾರ ಮಾಡಿದ್ದಾರೆ. 2010ರಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಜಾತಿ ಅವತ್ತು ಮಾಡ್ಬೋದಾಯಿತು, ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಆಗ್ರಹ ಆಯಿತು, ಇಡೀ ದೇಶದಲ್ಲಿ ಆಗ್ರಹ ಆಯಿತು. ಆವಾಗ ಮನಮೋಹನ್ ಸಿಂಗ್ ಅವರು ಇದನ್ನು ನಾನು ತಿರಸ್ಕಾರ ಮಾಡಿದ್ದೀನಿ ಅಂತ ತಿರಸ್ಕಾರ ಮಾಡಿಬಿಟ್ಟು ಒಂದು ಸಮಿತಿ ನೇಮಕ ಮಾಡಿ ಬಿಟ್ಟುಬಿಟ್ರದು. ಈಗ ಸಿದ್ದರಾಮಯ್ಯನವರು ಅಂತೂ ಇಂತೂ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಂತೂ ಇಂತೂ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ಬಂತಲ್ಲ ಅಂತ ಕೇಳಬೇಕು. ಇಷ್ಟು ವರ್ಷ ನೀವು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡದೆ ಮೋಸ ಮಾಡಿದ್ರಲ್ಲ, ನಿಮ್ಮವ್ರು 6 ಜನ ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಜ್ಞಾನನೇ ಬರಲಿಲ್ಲಲ್ಲ, ಜ್ಞಾನ ಇಲ್ದಕ್ಕಂಥ ಕಾಮನ್ ಸೆನ್ಸ್ ಇಲ್ದಕ್ಕಂಥ ಸರ್ಕಾರಗಳು ಬಂದು ಇದನ್ನು ಮಾಡಿಲ್ಲಲ್ಲ, ಅವ್ರಿಗೆ ಹೇಳ್ಬೇಕಾಯ್ತು ನೀವು. ಅಂತೂ ಇಂತೂ ಬುದ್ಧಿ ಬಂದಿದ್ದು ಕಾಂಗ್ರೆಸ್ ಅವ್ರಿಗೆ ಇವತ್ತು ಸ್ವಾಗತ ಮಾಡಿರೋದಕ್ಕೆ ನಾವು ಹೇಳಬೇಕು. ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದನ್ನು ಕಾಲಮಿತಿ ಒಳಗಡೆ ಮಾಡಬೇಕಂತೆ. ಕಾಲಮಿತಿ ಅದೇ ಸಿದ್ದರಾಮಯ್ಯ ಮಾಡಿದಾರಲ್ಲ 2015ರಲ್ಲಿ ಈ ಗಣತಿಯನ್ನು, ಜಾತಿ ಗಣತಿಯನ್ನು ಮಾಡಿ 2025ಕ್ಕೆ ಇನ್ನೂ ಅದು ಎದ್ನೋ ಬಿದ್ನೋ ಅಂತ ನಾಳೆ ಬಾ ನಾಡ್ದು ಬಾ ಅಂತೇಳಿ ಓದ್ತಾಯ್ತಲ್ಲ, ಹಂಗೆ ಮಾಡಬೇಕಾ? ಕಾಲಮಿತಿ ಒಳಗಡೆ ಅಂದರೆ ಸಿದ್ದರಾಮಯ್ಯನವರ ಹೇಳಿಕೆ, ರಾಹುಲ್ ಗಾಂಧಿಯವರ ಹೇಳಿಕೆ. ಆ ಕಾಲಮಿತಿ ಅಂದರೆ ಸಿದ್ದರಾಮಯ್ಯನವ್ರ ಕಾಲಮಿತಿ ಹಾಕಿದಾರಲ್ಲ 2015ರಿಂದ 2025, ಇನ್ನೂ ಗ್ಯಾರಂಟಿ ಇಲ್ಲ ಅದು. ಆ ಕಾಲಮಿತಿನ